ಹಾಯ್ ಹೆಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ಫುಡ್ ವಿಷಯಕ್ಕೆ ಬಂದರೆ ಇಂದಿನ ಮಕ್ಕಳು ಜಂಕ್ ಫುಡ್ಡಿಗೆ ಹೆಚ್ಚು ಅಡಿಕ್ಟ್ ಆಗಿದ್ದಾರೆ. ಇಂಥ ಟೈಮಲ್ಲಿ ನಾವು ಪೇರೆಂಟ್ಸ್ ಆದಷ್ಟು ಮಕ್ಕಳ ಬಗ್ಗೆ ನಿಜವಾಗಿಯೂ ಹೆಚ್ಚಿನ ಗಮನ ಹರಿಸಬೇಕು. ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರ ಕೊಡುವುದು ನಮ್ಮ ಜವಾಬ್ದಾರಿ. ಹಾಗೆಯೇ ಹೊರಗಿನ ಫುಡ್ಡನ್ನು ಕಡಿಮೆ ಮಾಡಿ ಆದಷ್ಟು ನಾವು ಮನೆಯ ಫುಡ್ಡನ್ನೇ ಕೊಡಲಿಕ್ಕೆ ಟ್ರೈ ಮಾಡಬೇಕು. ನಾವಂತೂ ನಮ್ಮ ಚೀಕು ಬಬ್ಲುಗೆ ಆದಷ್ಟು ಮನೆಯ ಫುಡ್ಡನ್ನೇ ಕೊಡ್ತೇವೆ. ಅವರು ಚಾಕ್ಲೇಟ್ ಸ್ವೀಟ್ಸ್ ಬೇಕಂದ್ರೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ. ಅದೇ ಥರ ನಾವು ಡ್ರೈ ಫ್ರೂಟ್ಸ್ ಪೌಡ್ರನ್ನು ಕೂಡ ಮನೆಯಲ್ಲೇ ತಯಾರು ಮಾಡ್ತೀವಿ. ಡ್ರೈ ಫ್ರೂಟ್ಸು ಮಕ್ಕಳ ಮೆದುಳು ಬೆಳವಣಿಗೆಗೆ, ಶಕ್ತಿಗೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ನಾವು ಮಾಡಿಟ್ಟಂತಹ ಪೌಡ್ರ್ ಖಾಲಿಯಾಗಿದ್ದರಿಂದ ಇವತ್ತು ಮತ್ತೆ ಅದನ್ನು ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ರೆಸಿಪಿ ತುಂಬ ಈಸಿ ಇದೆ. ಮೊದಲು ಡ್ರೈ ಫ್ರೂಟ್ಸ್ಗಳನ್ನು ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಇವುಗಳನ್ನೆಲ್ಲ ಸಪ್ರೇಟಾಗಿ 4-5 ನಿಮಿಷ ಹುರ್ಕೊಂಡು ನಾವು ಪಕ್ಕಕ್ಕೆ ಇಟ್ಕೊಳ್ಬೇಕು. ಅದಾದಮೇಲೆ ಸೀಡ್ಸ್ಗಳನ್ನು ಅಂದರೆ ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಹಾಗೂ ಸನ್ಫ್ಲವರ್ ಸೀಡ್ಸ್ಗಳನ್ನು ಒಟ್ಟಿಗೆ 4-5 ನಿಮಿಷ ಹುರ್ಕೋಬೇಕು. ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ಡು, ಸಕ್ಕರೆ ಹಾಗೂ ಮೈದಾ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿದರೆ ಅವರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಅವರಿಗೆ ಫುಡ್ಡಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಗೊತ್ತಿಲ್ಲದೆ ಇರ್ಬೋದು. ಆದರೆ ಪೇರೆಂಟ್ಸ್ ಆದ ನಾವು ನಮಗೆ ಗೊತ್ತಿರ್ತದಲ್ಲ. ಸೊ ಯಾವುದು ಹೆಲ್ದಿ ಯಾವುದು ಅನ್ಹೆಲ್ದಿ ಅಂತ ನಾವು ಕಾಲಕ್ರಮೇಣ ಹೇಳ್ತಾ ಬಂದರೆ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅದನ್ನು. ನೆಕ್ಸ್ಟ್ ಮಖಾನನ ಹುರ್ಕೋಬೇಕು. ಮಖಾನ ಎಷ್ಟು ಹುರಿಬೇಕಂದ್ರೆ ನಾವು ಕೈಯಲ್ಲಿ ಒತ್ತಿದಾಗ ಅದು ಈಸಿಯಾಗಿ ಪೌಡ್ರ್ ಆಗಬೇಕು. ಇದೆಲ್ಲ ಐಟಮ್ನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಅದಾದಮೇಲೆ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಬೇಕಾದರೆ ಜರಡಿ ಹಿಡಿದು ಇನ್ನಷ್ಟು ಫೈನ್ ಪೌಡ್ರ್ ಕೂಡ ಮಾಡ್ಕೊಳ್ಬೋದು ನೀವು. ಜರಡಿ ಹಿಡಿದ ಪೌಡ್ರಿಗೆ ನೀವು ಬೆಲ್ಲದ ಪುಡಿ ಹಾಗೂ ಕೋಕೋ ಪೌಡ್ರನ್ನ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೌಡ್ರ್ ಮಾಡಿದ್ದನ್ನು ನೀವು ಡೈಲಿ ಬಿಸಿ ಹಾಲಿಗೆ 1 ಸ್ಪೂನ್ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪೌಡ್ರನ್ನ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಗಾಳಿ ಆಡದಂತೆ ಚೆನ್ನಾಗಿ ಮುಚ್ಚಿಟ್ರೆ 2-3 ತಿಂಗಳವರೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಂಥದ್ದು ಮಕ್ಕಳಿಗಾಗಿ ಮಾಡುವ ಅಡುಗೆಯಲ್ಲಿ ಮಕ್ಕಳನ್ನು ಕೂಡ ನೀವು ಜಾಯಿನ್ ಮಾಡಿಸಿ. ಇದರಿಂದ ಅವರಿಗೆ ಅಡುಗೆ ಬಗ್ಗೆ ನಾಲೆಜ್ ಬರ್ತದೆ. ನಾವು ಯಾವಾಗಲೂ ಇಂಥದ್ದೆಲ್ಲ ಮಾಡುವಾಗ ಬೇಕು ಅಂತಲೇ ಮಕ್ಕಳ ಹತ್ರ ಚಿಕ್ಕ ಚಿಕ್ಕ ಹೆಲ್ಪ್ ಕೇಳೋದು. ಅದು ಅವರಿಗೆ ರೂಢಿಯಾಗಿ ಈಗ ಅವರೇ ಬಂದು ಕೇಳ್ತಾರೆ, ಇದನ್ನು ಮಾಡಬೇಕಾ, ಅದನ್ನು ಮಾಡಬೇಕಾ, ಇದನ್ನು ಯಾಕೆ ಈ ಥರ ಮಾಡ್ತಾರೆ ಅಂತೆಲ್ಲ ಆಸಕ್ತಿಯಿಂದ ಕೇಳ್ತಾರೆ. ಇದರಿಂದ ಅವ್ರದ್ದು ಕಲಿಯುವ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತದೆ. ನೀವು ಕೂಡ ಇದೇ ಥರ ಯಾವುದಾದ್ರೂ ಹೆಲ್ದಿ ರೆಸಿಪಿಗಳನ್ನು ಮನೆಯಲ್ಲೇ ಮಾಡ್ತೀರಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೂಡ ಅದನ್ನು ಟ್ರೈ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.